ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಜಗದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರೋ ಹೊತ್ತಲ್ಲೇ LAC ಗಡಿಯಲ್ಲಿ ಇನ್ನೂ ಪ್ರಕ್ಷುಬ್ಧ ಪರಿಸ್ಥಿತಿ ಇರೋ ನಡುವೆ ಚೀನಾ ಕಡೆಯಿಂದ ಬೆಚ್ಚಿ ಬೀಳಿಸೋ ಮಾಹಿತಿ ಸಿಗ್ತಾ ಇದೆ. ಬಲಿಷ್ಠವಾದ ಹೈಡ್ರೋಜನ್ ಆಧಾರಿತ ಬಾಂಬ್ ತಯಾರು ಮಾಡಿ ಚೀನಾ ಅದನ್ನ ಯಶಸ್ವಿಯಾಗಿ ಸ್ಫೋಟ ಮಾಡಿದೆ. ಇದರಲ್ಲಿ ಯಾವುದೇ ತರಹದ ಅಪಾಯಕಾರಿ ನ್ಯೂಕ್ಲಿಯರ್ ಮೆಟೀರಿಯಲ್ಗಳನ್ನ ಬಳಸಿಲ್ಲ. ಇದರಿಂದ ರೇಡಿಯೇಷನ್ ಕೂಡ ಹೊರಬಂದಿಲ್ಲ. ಪ್ರತ್ಯೇಕ ಸ್ಥಳದಲ್ಲಿ ಬಹಳ ಸೇಫ್ ಆಗಿ ಈ ಟೆಸ್ಟಿಂಗ್ ನಡೆಸಲಾಗಿದೆ ಅಂತ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿ ಪ್ರಕಟಿಸಿದೆ. ಅಲ್ಲದೆ ಇದು ಸುಮಾರು 2 ಕೆಜಿ ತೂಕ ಹೊಂದಿರೋ ಸ್ಫೋಟಕ ಆಗಿದ್ದು 2 ಸೆಕೆಂಡ್ ಕಾಲ ಬೆಂಕಿ ಉಂಡೆಯಾಗಿ ಉಳಿದಿದೆ. ಸಾಮಾನ್ಯವಾಗಿ ಈ ರೀತಿಯ ಸ್ಫೋಟಕಗಳು ಜಸ್ಟ್ 0.13 ಸೆಕೆಂಡ್ ಕಾಲ ಉರಿಯುತ್ತೆ. ಆದ್ರೆ ಇದು ಆ ಸಾಂಪ್ರದಾಯಿಕ ಸ್ಫೋಟಕಗಳಿಗೆ ಹೋಲಿಸಿದ್ರೆ 15 ಪಟ್ಟು ಜಾಸ್ತಿ ಸಮಯದವರೆಗೆ ಕಾಣಿಸಿಕೊಂಡಿದೆ. ಇದರ ತಾಪಮಾನ ಬರೋಬ್ಬರಿ 1000 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಅಂತ ಆ ವರದಿ ಹೇಳಿದೆ. 2 ಸೆಕೆಂಡ್ ಕಾಲ ಉರಿಯೋ ಈ ಬೆಂಕಿ ಉಂಡೆ ಯಾವುದೇ ಮೆಟೀರಿಯಲ್ಗಳನ್ನ ಸಲೀಸಾಗಿ ಭಸ್ಮ ಮಾಡುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇದನ್ನ ಚೀನಾದ ಸ್ಟೇಟ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ CSSC ಡೆವಲಪ್ ಮಾಡಿದೆ. ಹಿಂದೆ ಈ ಸಂಸ್ಥೆ ಅನೇಕ ಅಂಡರ್ ವಾಟರ್ ವೆಪನ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿರೋ ಅನುಭವ ಹೊಂದಿತ್ತು. ಇನ್ನು ಈ ಕುರಿತು ಮಾತನಾಡಿದ CSSC ತಂಡ, ಹೈಡ್ರೋಜನ್ ಗ್ಯಾಸ್ ಸ್ಫೋಟಗೊಳ್ಳೋಕೆ ಸಣ್ಣ ಕಿಡಿ ಅಥವಾ ಹೀಟ್ ಸಾಕು. ಹೈಡ್ರೋಜನ್ ದೊಡ್ಡ ಪ್ರಮಾಣದ ಸ್ಫೋಟ ಉಂಟು ಮಾಡುತ್ತೆ. ಒಮ್ಮೆ ಕಿಡಿ ಹೊತ್ತಿಸಿದ್ರೆ ಅದರ ಜ್ವಾಲೆ ದೊಡ್ಡ ಪ್ರದೇಶನ ಆವರಿಸಿಕೊಂಡು ನಾಶ ಮಾಡುತ್ತೆ ಅಂತ ಹೇಳಿದೆ. ಅಂದಹಾಗೆ ಈ ರೀತಿಯ ಹೈಡ್ರೋಜನ್ ಬಾಂಬ್ ಕೂಡ ಅಣುದಾಳಿ ತರಾನೆ. ಅಣ್ವಸ್ತ್ರಗಳು ವಿದಳನದಿಂದ ಸ್ಫೋಟಗೊಂಡ್ರೆ ಇವು ಫ್ಯೂಷನ್ ಅಥವಾ ಸಮ್ಮಿಳನದಿಂದಲೇ ಸ್ಫೋಟಗೊಳ್ಳುತ್ತೆ. ಆದ್ರೆ ಈಗ ಚೀನಾ ಮಾಡಿರೋ ಸ್ಫೋಟಕ ನಾನ್ ನ್ಯೂಕ್ಲಿಯರ್ ಅಂದ್ರೆ ಸಾಂಪ್ರದಾಯಿಕ ಅಸ್ತ್ರದ ರೀತಿ. ಆದ್ರೂ ಇದು ಅತ್ಯಂತ ಬಲಿಷ್ಠವಾಗಿದೆ ಅಂತ ಚೀನಾ ಮಾಧ್ಯಮ ವರದಿ ಮಾಡಿದೆ. ಇದು 1000 ಡಿಗ್ರಿ ಸೆಲ್ಸಿಯಸ್ ಶಾಖ ಉತ್ಪಾದನೆ ಮಾಡೋದ್ರಿಂದ ಇದರ ಹೀಟ್ ಹೆಚ್ಚು ಕಮ್ಮಿ ನ್ಯೂಕ್ಲಿಯರ್ ಅಸ್ತ್ರದ ರೀತಿಯಲ್ಲೇ ಹಾನಿ ಮಾಡುತ್ತೆ. ದಾಳಿ ಮಾಡಿದ ಪ್ರದೇಶದ ಜೊತೆಗೆ ಅದರ ಹೀಟ್ಗೆ ಸುತ್ತಮುತ್ತಲ ಕಟ್ಟಡಗಳು ಕುಸಿಯೋದು, ಕಿಟಕಿ ಗಾಜುಗಳು ಒಡೆಯೋದು ಆಗತ್ತೆ. ಇದರ ತೀವ್ರತೆಯಿಂದ ಲಂಗ್ಸ್ ಮತ್ತು ಕಿವಿ ತಮಟೆಗೆ ದೊಡ್ಡ ಹಾನಿಯುಂಟಾಗತ್ತೆ. ಇದರಿಂದ ಹೊರಹೊಮ್ಮೋ ಕೆಮಿಕಲ್ನಿಂದ ಚರ್ಮ, ಕಣ್ಣುಗಳಿಗೂ ಹಾನಿಯಾಗತ್ತೆ, ಸುಟ್ಟ ಗಾಯಗಳಾಗತ್ತೆ. ನ್ಯೂಕ್ಲಿಯರ್ ರೇಡಿಯೇಷನ್ ತರ ದೀರ್ಘಕಾಲದ ಅಪಾಯವನ್ನುಂಟು ಮಾಡಲ್ಲ ಅನ್ನೋದು ಬಿಟ್ರೆ ಎಲ್ಲಾ ರೀತಿಲೂ ಅಪಾಯಕಾರಿ. ಇದರ ಅತಿಯಾದ ಶಾಖದಿಂದ ಸುತ್ತಮುತ್ತಲ ಹೆಚ್ಚಿನ ಪ್ರದೇಶಗಳು ಬೆಂಕಿಗೆ ಆಹುತಿಯಾಗ್ತವೆ. ಶತ್ರು ಸೇನೆಯ ಮೂವ್ಮೆಂಟ್ ಅನ್ನ ಕಡಿತಗೊಳಿಸೋಕು ಇದನ್ನ ಬಳಸಬಹುದು. ಪವರ್ ಪ್ಲಾಂಟ್ಸ್, ಕಮ್ಯುನಿಕೇಷನ್ ಸೆಂಟರ್ನಂತಹ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಇಂತಹ ಸ್ಫೋಟಕಗಳ ಮೂಲಕ ಉಡಾಯಿಸಬಹುದು. ಸದ್ಯ ಭಾರತದ ಹತ್ರ ಹೈಡ್ರೋಜನ್ ಸ್ಫೋಟಕ ಇದೆ, ಅಂದ್ರೆ ನ್ಯೂಕ್ಲಿಯರ್ನಿಂದ ಸಿಡಿಯೋ ಸ್ಫೋಟಕ ಇದೆ. 1998ರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದಾಗ ಈ ಬಗ್ಗೆ ಕನ್ಫರ್ಮ್ ಮಾಡಿತ್ತು. ಆದ್ರೆ ಇದು ಎಷ್ಟು ಸಂಖ್ಯೆಯಲ್ಲಿದೆ ಅಂತ ರಿವೀಲ್ ಮಾಡಿಲ್ಲ. ಇನ್ನು ಚೀನಾ ಬಳಿ ನ್ಯೂಕ್ಲಿಯರ್ ಹೈಡ್ರೋಜನ್ ಇದೆ, ಆದ್ರೆ ಈಗ ನಾನ್ ನ್ಯೂಕ್ಲಿಯರ್ ಹೊಸ ಮಾದರಿಯ ಅತ್ಯಂತ ಪವರ್ಫುಲ್ ಸ್ಫೋಟಕವನ್ನ ಪರೀಕ್ಷೆ ಮಾಡಿದೆ. ತೈವಾನ್ ಜೊತೆಗೆ ಸಂಘರ್ಷ ಇರೋ ಟೈಮಲ್ಲಿ ಭಾರತ ಸೇರಿದಂತೆ ಅಕ್ಕಪಕ್ಕದ ದೇಶಗಳ ಜೊತೆಗೆ ಚೀನಾಗೆ ಕಿರಿಕ್ಕಿರೋ ನಡುವೆಯೇ ಈ ಸ್ಫೋಟಕ ಪರೀಕ್ಷೆ ವಿಶ್ವದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹಲವು ಕಡೆ ಭೂಕುಸಿತ ಉಂಟಾಗಿದೆ. ರಂಬನ್ ಜಿಲ್ಲೆಯಲ್ಲಿ ಕನಿಷ್ಠ 3 ಜನ ಸಾವನ್ನಪ್ಪಿದ್ದಾರೆ, ಒಬ್ರು ನಾಪತ್ತೆಯಾಗಿದ್ದಾರೆ. ರಿಯಾಸಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 2 ಪ್ರಾಣ ಕಳ್ಕೊಂಡಿದ್ದಾರೆ. ರಂಬನ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದಲ್ಲಿ ಸಿಲುಕಿದ್ದ 100ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ನಾಶವಾಗಿವೆ. ಹಲವು ಮನೆಗಳಿಗೆ ಸಣ್ಣಪುಟ್ಟ ಡ್ಯಾಮೇಜ್ಗಳಾಗಿವೆ. ಭೂಕುಸಿತದ ಕಾರಣದಿಂದ ಜಮ್ಮು ಶ್ರೀನಗರ ಹೆದ್ದಾರಿ ಕೂಡ ಬಂದ್ ಆಗಿದೆ. ಇನ್ನು ಇದೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಚಲನವಲನ ಜಾಸ್ತಿಯಾಗಿದೆ. ಅಲ್ಲಿನ ಪೂಂಚ್ ಜಿಲ್ಲೆಯ ಲಸಾನಹಳ್ಳಿಯ ಫಾರೆಸ್ಟ್ ಏರಿಯಾದಲ್ಲಿ ಕಳೆದ 5 ದಿನದಿಂದ ಉಗ್ರರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಭಾರತೀಯ ಸೇನೆಯ ರೋಮಿಯೋ ಫೋರ್ಸ್ ಮತ್ತು ಸ್ಪೆಷಲ್ ಆಪರೇಷನ್ ಗ್ರೂಪ್ SOG ಜಂಟಿಯಾಗಿ ಈ ಕಾರ್ಯಾಚರಣೆ ಶುರು ಮಾಡಿವೆ. ಸ್ಥಳದಲ್ಲಿ ಹೆಚ್ಚುವರಿ ಸೇನೆ ನಿಯೋಜಿಸಲಾಗಿದೆ. ಇನ್ನು ಸೇನೆಯ ರೋಮಿಯೋ ಫೋರ್ಸ್ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ ಸೈನಿಕರೊಬ್ಬರು ಗಾಯಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಮಸೂದೆಗಳನ್ನ ಪಾಸ್ ಮಾಡೋಕೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ನೀಡಿತ್ತು. ಅದಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅಸಮಾಧಾನ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಿಜೆಐ ಸಂಜೀವ್ ಖನ್ನಾ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ದೇಶದಲ್ಲಿ ನಡೆಯೋ ಎಲ್ಲಾ ನಾಗರಿಕ ಯುದ್ಧಗಳಿಗೆ ಸಿಜೆಐ ಸಂಜೀವ್ ಖನ್ನಾರೇ ಕಾರಣ ಅಂತ ದೂಷಿಸಿದ್ದಾರೆ.
ಅಲ್ಲದೆ ರಾಷ್ಟ್ರಪತಿಗಳಿಗೇನೆ ಡೆಡ್ಲೈನ್ ಕೊಟ್ಟು ಸುಪ್ರೀಂ ಕೋರ್ಟ್ ಸಂಸತ್ತನ್ನ ಕಂಟ್ರೋಲ್ ಮಾಡ್ತಿದೆ, ದೇಶವನ್ನ ಅರಾಜಕತೆಯತ್ತ ಎಳೆದುಕೊಂಡು ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕಾನೂನನ್ನ ಸುಪ್ರೀಂ ಕೋರ್ಟ್ ಮಾಡಿದ್ರೆ ಸಂಸತ್ತನ್ನ ಮುಚ್ಚಿಬಿಡೋಣ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಬಿಜೆಪಿ ಸಂಸದ ದಿನೇಶ್ ಶರ್ಮಾ ರಾಷ್ಟ್ರಪತಿಗಳನ್ನ ಚಾಲೆಂಜ್ ಮಾಡೋ ಹಕ್ಕು ಯಾರಿಗೂ ಇಲ್ಲ, ಯಾಕಂದ್ರೆ ರಾಷ್ಟ್ರಪತಿಗಳೇ ಸುಪ್ರೀಂ ಅಂತ ಹೇಳಿದ್ದಾರೆ. ವಿಪಕ್ಷಗಳು ಬಿಜೆಪಿ ಸಂಸದರ ಹೇಳಿಕೆಗಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ಇದರ ಬೆನ್ನಲ್ಲೇ ಬಿಜೆಪಿ ನಿಶಿಕಾಂತ್ ದುಬೆ ಮತ್ತು ದಿನೇಶ್ ಶರ್ಮಾ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ. ಇದು ಸಂಸದರ ವೈಯಕ್ತಿಕ ಹೇಳಿಕೆ. ಇಂಥ ಹೇಳಿಕೆಯನ್ನ ಬಿಜೆಪಿ ಬೆಂಬಲಿಸೋದಿಲ್ಲ ಹಾಗೂ ಒಪ್ಪಿಕೊಳ್ಳೋದೂ ಇಲ್ಲ. ಇದನ್ನ ಪಕ್ಷ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುತ್ತೆ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಅಲ್ಲದೆ ಇನ್ಮುಂದೆ ಇಂಥ ಹೇಳಿಕೆಗಳನ್ನ ನೀಡಬೇಡಿ ಅಂತ ಸೂಚನೆ ನೀಡಿರೋದಾಗಿ ತಿಳಿಸಿದ್ದಾರೆ. ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳ ಕುರಿತು ಶಿಕ್ಷಣ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಈ ಶಾಲೆಗಳಲ್ಲಿ ಪ್ರೈಮರಿಯಿಂದ ಹೈಸ್ಕೂಲ್ವರೆಗೆ ನಡೆಸೋ ಪ್ರವೇಶ ಪ್ರಕ್ರಿಯೆಯಲ್ಲಿ 50% ಸೀಟ್ಗಳನ್ನ ಹೆಣ್ಮಕ್ಕಳಿಗೆ ಮೀಸಲಿಡೋದು ಕಡ್ಡಾಯ ಅಂತ ಹೇಳಿದೆ. ಈ ಆದೇಶ ರಾಜ್ಯ ಪಠ್ಯಕ್ರಮ, ಸಿಬಿಎಸ್ಇ, ಐಸಿಎಸ್ಇ ಸೇರಿ ಎಲ್ಲಾ ಪಠ್ಯಕ್ರಮ ಅನುಸರಿಸೋ ಖಾಸಗಿ ಶಾಲೆಗಳಿಗೆ ಅನ್ವಯವಾಗಲಿದೆ. ಎಲ್ಲಾ ಖಾಸಗಿ ಶಾಲೆಗಳು ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ನೀಡುವಾಗ ಈ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು. ಒಂದ್ ವೇಳೆ ನಿರೀಕ್ಷಿತ ಅರ್ಜಿಗಳು ಲಭ್ಯವಾಗದೇ ಇದ್ದಲ್ಲಿ ಉಳಿದ ಸೀಟ್ಗಳನ್ನ ಬಾಲಕರಿಗೆ ನೀಡಬಹುದು ಅಂತ ಇಲಾಖೆ ತಿಳಿಸಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿರೋ ವಿದ್ಯಾರ್ಥಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಯಹಸ್ತ ನೀಡಿದ್ದಾರೆ. ಬೀದರ್ನ ಶುಚಿವೃತ್ತ ಅನ್ನೋ ವಿದ್ಯಾರ್ಥಿಗೆ ಉಚಿತ ಎಂಜಿನಿಯರಿಂಗ್ ಸೀಟ್ ಕೊಡೋದಾಗಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ಜನಿವಾರ ಧರಿಸಿದ್ದ ವಿದ್ಯಾರ್ಥಿಯೊಬ್ಬರಿಗೆ ಸಿಇಟಿ ಎಕ್ಸಾಮ್ ಬರೆಯೋಕೆ ಪರ್ಮಿಷನ್ ನೀಡಿಲ್ಲ ಅನ್ನೋ ಆರೋಪದ ಮೇಲೆ ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನ ಪ್ರಾಂಶುಪಾಲ ಮತ್ತು ಎಸ್ಟಿಎ ಸಿಬ್ಬಂದಿನ ಕೆಲಸದಿಂದ ವಜಾ ಮಾಡಲಾಗಿದೆ. ರಾಜ್ಯ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ನಿವಾಸದಲ್ಲಿ ಓಂ ಪ್ರಕಾಶ್ ಹತ್ಯೆಯಾಗಿದೆ. ಇವರನ್ನ ಅವರ ಪತ್ನಿಯೇ ಕೊಲೆ ಮಾಡಿರೋ ಅನುಮಾನ ವ್ಯಕ್ತವಾಗಿದೆ. ಪತ್ನಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಹತ್ಯೆ ಮಾಡಿ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಂದಹಾಗೆ ಓಂ ಪ್ರಕಾಶ್ 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿ. 2015ರಲ್ಲಿ ರಾಜ್ಯದ 38ನೇ ಡಿಜಿ ಹಾಗೂ ಐಜಿಪಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಿಲ್ಲಿಸಿದ್ದ ಇಂಡಿಗೋ ವಿಮಾನಕ್ಕೆ ಟೆಂಪೋ ಟ್ರಾವೆಲರ್ ವಾಹನ ಡಿಕ್ಕಿ ಹೊಡೆದಿದೆ. ಶನಿವಾರ ಈ ಘಟನೆ ನಡೆದಿದೆ. ಟೆಂಪೋ ಟ್ರಾವೆಲರ್ ಚಾಲಕ ನಿದ್ದೆಗುಂಗಿನಲ್ಲಿ ಡಿಕ್ಕಿ ಹೊಡೆದಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ. ಘಟನೆಯಲ್ಲಿ ಚಾಲಕ ಗಾಯಗೊಂಡಿದ್ದಾರೆ. ಇಂಜಿನ್ ರಿಪೇರಿಗಾಗಿ ವಿಮಾನವನ್ನ ಪಾರ್ಕಿಂಗ್ ಬೇ 71 ಆಲ್ಫಾ ಬಳಿ ನಿಲ್ಲಿಸಲಾಗಿತ್ತು ಅಂತ ಇಂಡಿಗೋ ಹೇಳಿದೆ. ಈ ಕುರಿತು ಇಂಡಿಗೋ ಸಹ ತನಿಖೆಗೆ ಆದೇಶಿಸಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅನುಮತಿ ನೀಡಿದ್ದಾರೆ. ಈ ಆರೋಪದಡಿ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಮೇಲೆ ಕೇಸ್ ದಾಖಲಾಗಿತ್ತು. ಅಪರಿಚಿತರಿಂದ ಗುಂಡಿನ ದಾಳಿಗೊಳಗಾಗಿರೋ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಜಿನ್ಸೋಲ್ ಎಲೆಕ್ಟ್ರಿಕ್ ಕಂಪನಿ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. 975 ಕೋಟಿ ರೂಪಾಯಿ ಸಾಲ ಪಡೆದು ಅದನ್ನು ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಮಾಡಲಾಗಿದೆ. ಜೊತೆಗೆ ಸೆಬಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಅಂತ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಎಂಸಿಎ ಈ ಜೆನ್ಸೋಲ್ ಎಲೆಕ್ಟ್ರಿಕ್ ಮೇಲೆ ಸ್ವಯಂ ಪ್ರೇರಿತ ತನಿಖೆ ಆರಂಭಿಸಿದೆ. ಕಂಪನಿಯ ರೆಗ್ಯುಲೇಟರಿ ಫೈಲಿಂಗ್ಸ್ ಮತ್ತು ಫಿನಾನ್ಷಿಯಲ್ ರೆಕಾರ್ಡ್ ಪರಿಶೀಲಿಸುತ್ತಿದೆ. ಈ ಕಂಪನಿ ಎಲೆಕ್ಟ್ರಿಕ್ ವಾಹನ ಖರೀದಿಸೋಕೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಐಆರ್ಇಡಿಎ ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ನಂತಹ ಪಿಎಫ್ಸಿ ಸಂಸ್ಥೆಗಳಿಂದ ಒಟ್ಟು 975 ಕೋಟಿ ರೂಪಾಯಿ ಲೋನ್ ಪಡೆದಿತ್ತು. ಈ ಪೈಕಿ ಕೇವಲ 200 ಕೋಟಿ ರೂಪಾಯಿ ಮಾತ್ರ ಕಂಪನಿಗಾಗಿ ಬಳಸಲಾಗಿತ್ತು. ಉಳಿದ ಹಣನ ಕಂಪನಿಯ ಪ್ರೊಮೋಟರ್ಸ್ ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತು ಪುನೀತ್ ಸಿಂಗ್ ಜಗ್ಗಿ ಅನ್ನೋರು ತಮ್ಮ ವೈಯಕ್ತಿಕ ಬಳಕೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಈ ಹಣದಿಂದ ರಿಯಲ್ ಎಸ್ಟೇಟ್ ಖರೀದಿ ಮಾಡಿದ್ರು ಅಂತ ಸೆಬಿ ಇತ್ತೀಚೆಗಷ್ಟೇ ಇವರ ವಿರುದ್ಧ ಕ್ರಮ ಕೈಗೊಂಡಿತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತು ಯಾವುದೇ ಲಿಸ್ಟೆಡ್ ಕಂಪನಿಲಿ ಪ್ರಮುಖ ಹುದ್ದೆ ಪಡೆಯೋದ್ರಿಂದ ಸೆಬಿ ಇವರಿಗೆ ತಡೆ ಹಿಡಿದು ಮಧ್ಯಂತರ ಆದೇಶ ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಎಂಸಿಎ ತನಿಖೆ ಶುರು ಮಾಡಿದೆ. ಅಂದಹಾಗೆ ಜೆನ್ಸೋಲ್ ಎಲೆಕ್ಟ್ರಿಕ್ ಕಂಪನಿ ಸೋಲಾರ್ ಪವರ್ ಪ್ಲಾಂಟ್ ಸೆಟಪ್ ಮಾಡೋಕೆ ಸಹಾಯ ಮಾಡುತ್ತೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಸೊಲ್ಯೂಷನ್ಸ್ ಒದಗಿಸುತ್ತೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿಯೂ ಸೇವೆ ನೀಡುತ್ತೆ. ಇದರ ಪ್ರಧಾನ ಕಚೇರಿ ಪುಣೆಯಲ್ಲಿದೆ. ಭಾರೀ ಹಿಂಸಾಚಾರ ನಡೆದಿದ್ದ ಯುಪಿಯ ಸಂಭಾಲ್ ಜಿಲ್ಲೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಗಾಜಾದಲ್ಲಿ ಇಸ್ರೇಲ್ ದಾಳಿ ವಿರೋಧಿಸಿ ಸಂಭಾಲ್ ಜಿಲ್ಲೆಯ ನರೌಲಿ ಸಿಟಿಲಿ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ.
ಅಂಗಡಿಯ ಶಟರ್ಸ್ಗಳಿಗೆ ಫ್ರೀ ಗಾಜಾ ಫ್ರೀ ಪ್ಯಾಲೆಸ್ತೀನ್ ಅಂತ ಬರ್ದಿರೋ ಪೋಸ್ಟರ್ ಅಂಟಿಸಿದ್ದಾರೆ. ಈ ಪೋಸ್ಟರ್ನಲ್ಲಿ ಯಹೂದಿಗಳನ್ನ ಮತ್ತು ಇಸ್ರೇಲ್ ವಸ್ತುಗಳನ್ನ ಬಹಿಷ್ಕರಿಸೋಕೆ ಕರೆ ನೀಡಲಾಗಿದೆ. ಸದ್ಯ ಅಲ್ಲಿನ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ತನಿಖೆ ಚುರುಕುಗೊಳಿಸಿದ್ದಾರೆ. 6 ರಿಂದ 7 ವ್ಯಕ್ತಿಗಳನ್ನ ಸಿಸಿಟಿವಿ ಫುಟೇಜ್ ಸಹಾಯದಿಂದ ಗುರುತಿಸಿದ್ದಾರೆ. ಸದ್ಯ ತನಿಖೆ ಮುಂದುವರೆದಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಾಮಾಜಿಕ ಐಕ್ಯತೆಗೆ ಕರೆ ಕೊಟ್ಟಿದ್ದಾರೆ. ಯುಪಿಯ ಅಲಿಘರ್ನಲ್ಲಿ ಆರ್ಎಸ್ಎಸ್ನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಭಾಗವತ್, ಸಾರ್ವಜನಿಕರು ಒಂದು ದೇವಸ್ಥಾನ, ಒಂದು ಬಾವಿ ಮತ್ತು ಒಂದು ಸ್ಮಶಾನವನ್ನ ಬಳಸೋಕೆ ಪ್ರಾರಂಭಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಕೇಸರಿ ಸಂಘಟನೆ ಸಮುದಾಯಗಳನ್ನ ಡಿವೈಡ್ ಮಾಡೋಕೆ ನೋಡ್ತಿದೆ. ಅಲ್ಲದೆ ವಕ್ಫ್ ತಿದ್ದುಪಡಿ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಪಿತೂರಿ ಅಂತ ಹೇಳಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಬಡವರ, ಮಹಿಳೆಯರ, ದುರ್ಬಲ ವರ್ಗಗಳ ವಿರುದ್ಧ ಇದ್ದಾರೆ. ಅವರು ಸಮಾಜದ ಒಳಿತು ಬಯಸೋದಿಲ್ಲ. ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಸಮಾಜ ಒಡೆಯೋದ್ರಲ್ಲಿ ಅವರಿಗೆ ನಂಬಿಕೆ ಇದೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ಏಪ್ರಿಲ್ 25ರಿಂದ ಮೇ 30ರವರೆಗೆ ದೇಶದಾದ್ಯಂತ ಸಂವಿಧಾನ ಉಳಿಸಿ ಹೆಸರಿನ ಕ್ಯಾಂಪೇನ್ ನಡೆಸುವುದಾಗಿ ಕಾಂಗ್ರೆಸ್ ಪಕ್ಷ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ವೇಳೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಳಿಬಂದಿರೋ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ಬಿಜೆಪಿಯೇ ಸುಳ್ಳು ಹರಡ್ತಿದೆ ಅಂತ ಕಾಂಗ್ರೆಸ್ ಹೊಸ ಅಭಿಯಾನ ನಡೆಸೋಕು ಪ್ಲಾನ್ ಹಾಕೊಂಡಿದೆ ಅಂತ ವರದಿಯಾಗಿದೆ. ಬಿಹಾರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಮೃತರನ್ನ ಸೋನು ಕುಮಾರ್ ಅಂತ ಗುರುತಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದ ನಡೆದು ಅವರ ಸಹೋದ್ಯೋಗಿಯೇ ಈ ಕೃತ್ಯ ಮಾಡಿದ್ದಾರೆ ಎನ್ನಲಾಗಿದೆ. ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಅನಾಗರಿಕ ವರ್ತನೆ ತೋರಿದ್ದಾರೆ. ಅಲ್ಲಿನ ಛತ್ತರಪುರದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದ 77 ವರ್ಷ ವಯಸ್ಸಿನ ವೃದ್ಧರೊಬ್ಬರನ್ನ ಕೈಕಾಲು ಹಿಡ್ಕೊಂಡು ಎಳೆದಾಡಿದ್ದಾರೆ. ಬೇಗನೆ ಚಿಕಿತ್ಸೆ ನೀಡುವಂತೆ ಹೇಳಿದ್ದಕ್ಕೆ ಈ ವರ್ತನೆ ತೋರಿದ್ದಾರೆ ಎನ್ನಲಾಗುತ್ತಿದೆ. ವೈದ್ಯರ ಈ ವರ್ತನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಆಂಧ್ರಪ್ರದೇಶದಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದನ್ನ ಬಂಧಿಸಲಾಗಿದೆ. ಕಿಯಾ ಮೋಟಾರ್ಸ್ ಕಾರ್ಖಾನೆಯಿಂದ ಕಳೆದ 5 ವರ್ಷಗಳಲ್ಲಿ ಬರೋಬ್ಬರಿ 900 ಎಂಜಿನ್ಗಳನ್ನ ಕಳ್ಳತನ ಮಾಡಿದ 2 ವಿದೇಶಿಗರು ಸೇರಿ 9 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬರುವ ಮಹಿಳಾ ವಿಶ್ವಕಪ್ ಆಡೋಕೆ ಭಾರತಕ್ಕೆ ಪಾಕ್ ಮಹಿಳಾ ತಂಡ ಬರಲ್ಲ ಅಂತ ಪಾಕ್ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥ ಮೊಹಸಿನ್ ನಖ್ವಿ ಹೇಳಿದ್ದಾರೆ. ಅಲ್ಲದೆ ಭಾರತ ಈ ವರ್ಷ ಆರಂಭದಲ್ಲಿ ಪಾಕ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಬರಲಿಲ್ಲ. ಹೈಬ್ರಿಡ್ ಮಾದರಿಯಲ್ಲೇ ತನ್ನ ಪಂದ್ಯಗಳನ್ನೆಲ್ಲ ದುಬೈನಲ್ಲಿ ಆಡಿತ್ತು. ಹೀಗಾಗಿ ನಾವು ಕೂಡ ಅದೇ ರೀತಿ ಭಾರತಕ್ಕೆ ಬರಲ್ಲ. ನಮ್ಮ ಪಂದ್ಯಗಳನ್ನೆಲ್ಲ ಹೈಬ್ರಿಡ್ ಮಾದರಿಯಲ್ಲಿ ಆಡ್ತೀವಿ. ಯಾವ ಸ್ಥಳದಲ್ಲಿ ಆಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಜವಾಬ್ದಾರಿ ಭಾರತದ ಮೇಲಿದೆ ಅಂತ ನಖ್ವಿ ತಿಳಿಸಿದ್ದಾರೆ. ಐಪಿಎಲ್ನಲ್ಲಿಂದು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಮಧ್ಯೆ ಚಂಡೀಗಢದಲ್ಲಿ ಮ್ಯಾಚ್ ನಡೆದಿದೆ. ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 157 ರನ್ ಕಲೆ ಹಾಕಿತು. ಆರ್ಸಿಬಿ ಪರ ಕೃನಾಲ್ ಪಾಂಡ್ಯ ಹಾಗೂ ಸುಯಾಶ್ ಶರ್ಮಾ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಗುರಿ ಬೆನ್ನತ್ತಿದ ಆರ್ಸಿಬಿ ತಂಡ 18.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿ ಗುರಿ ತಲುಪಿದೆ. ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಅಜೇಯ 73 ರನ್ ಹಾಗೂ ದೇವದತ್ ಪಡಿಕ್ಕಲ್ 61 ರನ್ ಗಳಿಸಿ ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.